ಮೋದಿ ಮತ್ತು ಅಮಿತ್ ಶಾ ತಮ್ಮ ಪಾಪವನ್ನು ತೊಳೆದುಕೊಳ್ಳಲಿ. ಸಿನ್ ಕ್ರೈಮ್ ಮಾಡಿದ ಪಾಪಕೃತ್ಯಗಳನ್ನ ಮೋದಿ ಮತ್ತು ಅಮಿತ್ ಶಾ ತೊಳೆದುಕೊಳ್ಳಲಿ. ನನ್ನನ್ನು ರಾಜಕೀಯವಾಗಿ ಎದುರಿಸಲಾಗದ ಬಿಜೆಪಿ ಜೆಡಿಎಸ್ನಿಂದ ಇಡಿ ಸಿಬಿಐ ಸಂಸ್ಥೆಗಳ ದುರ್ಬಳಕೆ ಆಗ್ತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ ಸಾರ್ವಜನಿಕವಾಗಿ ಕ್ಷಮೆ ಕೇಳಲಿ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮುಡಾ ನಿವೇಶನ ಹಂಚಿಕೆ ವಿಚಾರದಲ್ಲಿ ನನ್ನ ಪತ್ನಿ ಶ್ರೀಮತಿ ಪಾರ್ವತಿ ಅವರ ವಿರುದ್ಧ ತನಿಖೆ ನಡೆಸಲು ಇಡಿ ಸಲ್ಲಿಸಿರುವ ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿ ನೀಡಿರುವ ಐತಿಹಾಸಿಕ ಆದೇಶ ಕೇಂದ್ರ ಸರ್ಕಾರದ ಕಪಾಳಕ್ಕೆ ನ್ಯಾಯದಂಡ ಬಾರಿಸಿರುವ ತಪರಾಕಿಯಾಗಿದೆ. ಸುಪ್ರೀಂ ಕೋರ್ಟ್ನ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಾದ ನ್ಯಾಯಮೂರ್ತಿಗಳಾದ ಕೆ ವಿನೋದ್ ಚಂದ್ರ ಅವರ ಆದೇಶವನ್ನು ನಾನು ವಿನೀತವಾಗಿ ಸ್ವಾಗತಿಸುತ್ತೇನೆ. ನನ್ನ ಸುದೀರ್ಘ ರಾಜಕೀಯ ಜೀವನದಲ್ಲಿ ನಾನು ಸದಾ ಸಂವಿಧಾನ ಮತ್ತು ನೆಲದ ಕಾನೂನಿಗೆ ತಲೆಬಾಗುತ್ತಾ ಬಂದವನು. ಈ ನಂಬಿಕೆಯನ್ನ ಸುಪ್ರೀಂ ಕೋರ್ಟ್ ಆದೇಶ ಉಳಿಸಿಕೊಂಡು ಕಾಪಾಡಿದೆ. ರಾಜಕೀಯವಾಗಿ ನನ್ನನ್ನು ಎದುರಿಸಲಾಗದ ಭಾರತೀಯ ಜನತಾ ಪಕ್ಷ ಮತ್ತು ಅದರ ಸಂಗಾತಿಗಳು ಸಾಂವಿಧಾನಿಕ ತನಿಖಾ ಸಂಸ್ಥೆಗಳಾದ ಸಿಬಿಐ ಮತ್ತು ಇಡಿಯನ್ನು ದುರ್ಬಳಕೆ ಮಾಡಿಕೊಂಡು ನನ್ನ ಪತ್ನಿಯ ವಿರುದ್ಧ ಸುಳ್ಳು ಪ್ರಕರಣವನ್ನು ಸೃಷ್ಟಿಸಿ ನೀಡಿರುವ ಕಿರುಕುಳ ಅತ್ಯಂತ ಹೇಯವಾದದ್ದು. ಇದರಿಂದ ನಾನು ಮತ್ತು ನನ್ನ ಕುಟುಂಬ ಅನುಭವಿಸಿದ ಮಾನಸಿಕ ಕಿರುಕುಳವನ್ನು ನಾನೆಂದು ಮರೆಯಲಾರೆ. ನನ್ನ ಮನದಾಳದ ಮಾತನ್ನೇ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಗೌರವಾನ್ವಿತ ಗವಾಯಿ ಅವರು ಹೇಳಿದ್ದಾರೆ. ರಾಜಕೀಯ ಸಮರಕ್ಕೆ ಮತದಾರರನ್ನು ಬಳಸಿಕೊಳ್ಳಬೇಕೇ ಹೊರತು ಇದಕ್ಕಾಗಿ ಜಾರಿ ನಿರ್ದೇಶನಾಲಯದಂತಹ ಸಾಂವಿಧಾನಿಕ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಳ್ಳಬಾರದು ಎಂಬ ಅವರ ಮಾತುಗಳು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರುವ ಪ್ರತಿಯೊಬ್ಬ ಪ್ರಜ್ಞಾವಂತ ಭಾರತೀಯನ ಅಭಿಪ್ರಾಯವೂ ಆಗಿದೆ. ಕಳೆದ 10-11 ವರ್ಷಗಳಿಂದ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿಯು ಐಟಿ, ಸಿಬಿಐ ಮತ್ತು ಇಡಿ ದುರ್ಬಳಕೆಯ ಮುಖಾಂತರ ಸಾಧಿಸುತ್ತಿರುವ ರಾಜಕೀಯ ದ್ವೇಷಕ್ಕೆ ಬಲಿಯಾದವರೆಲ್ಲರಿಗೂ ಕೂಡ ಈ ತೀರ್ಪು ಸಮಾಧಾನವನ್ನು ಉಂಟು ಮಾಡಲಿದೆ ಮತ್ತು ನ್ಯಾಯ ವ್ಯವಸ್ಥೆಯ ಮೇಲೆ ಭರವಸೆ ಮೂಡಿಸಿದೆ. ಸುಪ್ರೀಂ ಕೋರ್ಟ್ನ ಈ ಕಣ್ಣು ತೆರೆಸುವ ಆದೇಶದ ನಂತರವಾದರೂ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ಎಚ್ಚೆತ್ತುಕೊಂಡು ಐಟಿ, ಸಿಬಿಐ ಮತ್ತು ಇಡಿಯಂತಹ ಸಾಂವಿಧಾನಿಕ ಸಂಸ್ಥೆಗಳ ದುರ್ಬಳಕೆಯನ್ನು ನಿಲ್ಲಿಸಿ ಅವುಗಳಿಗೆ ಇರಬೇಕಾಗಿರುವ ಸ್ವಾಯತ್ತತೆಯನ್ನು ಕೊಟ್ಟು ತಮ್ಮ ಪಾಪ ತೊಳೆದುಕೊಳ್ಳಬೇಕು. ಮುಡಾ ಹಗರಣಕ್ಕೆ ಸಂಬಂಧಿಸಿದಂತೆ ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧ ಕಪೋಲ ಕಲ್ಪಿತ ಆರೋಪಗಳನ್ನು ಮಾಡುತ್ತಾ ಬಂದಿರುವ ರಾಜ್ಯದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಲ್ಲಿ ಕಿಂಚಿತ್ತಾದರೂ ಮಾನ ಮರ್ಯಾದೆ ಎನ್ನುವುದು ಉಳಿದುಕೊಂಡಿದ್ದರೆ ಅವರೆಲ್ಲರೂ ತಕ್ಷಣ ತಮ್ಮ ತಪ್ಪಿಗಾಗಿ ಸಾರ್ವಜನಿಕವಾಗಿ ಕ್ಷಮೆಯಾಚಿಸಬೇಕು ಅಂಥೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುದೀರ್ಘವಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇಡಿಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ಸ್ಟೇಟ್ಮೆಂಟ್. ಕುಮಾರಸ್ವಾಮಿ ಅವರು ದಿನ ಬೆಳಗಾದ್ರೆ ದಾಖಲೆಯನ್ನು ಬಿಡುಗಡೆ ಮಾಡ್ತಾ ಇದ್ರು. ಆ ಸ್ನೇಹಮಯಿ ಕೃಷ್ಣ ಎನ್ನುವಂತಹ ಮೈಸೂರಿನ ಒಬ್ಬ ಹೋರಾಟಗಾರ ಆತ ದಿನ ಬೆಳಗಾದ್ರೆ ಡಾಕ್ಯುಮೆಂಟ್ ಅನ್ನು ಬಿಡುಗಡೆ ಮಾಡ್ತಾ ಇದ್ರು. ಆ ಜೆಡಿಎಸ್ನ ಪ್ರದೀಪ್ ಕುಮಾರ್ ಅಂತೇಳಿ ಅವರು ಕೂಡ ಈ ಇದರಲ್ಲಿ ಆರಂಭದಲ್ಲಿ ಪಾತ್ರಧಾರಿಗಳು, ಜೊತೆಗೆ ಟಿ.ಜೆ. ಅಬ್ರಹಾಂ. ಸೊ ಈಗ ಹೇಳಬೇಕು, ಸುಪ್ರೀಂ ಕೋರ್ಟ್ನ ಕಮೆಂಟ್ ಕೇವಲ ಇಡಿ ಸಲ್ಲಿಸಿದ್ದಂತಹ ಮೇಲ್ಮನವಿಯನ್ನು ವಜಾಗೊಳಿಸಿದ್ರೆ ಬಹುಶಃ ಇದು ಇಷ್ಟು ಮಟ್ಟಿಗೆ ಚರ್ಚೆಯ ವಿಷಯ ಅಲ್ಲ. ಆದರೆ ಸುಪ್ರೀಂ ಕೋರ್ಟ್ ಟಿಪ್ಪಣಿಯನ್ನು ಮಾಡಿದೆ. ಮಹಾರಾಷ್ಟ್ರದಲ್ಲಿ ಸರ್ಕಾರವನ್ನು ಹೆಂಗೆ ಬೀಳಿಸಿದ್ರು ಬಿಜೆಪಿ ಅವರು, ಹೇಗೆ ಬೀಳಿಸಿದ್ರು, ಯಾವ್ಯಾವ ರಾಜ್ಯದಲ್ಲಿ ಹೇಗೆ ಬಳಕೆ ಮಾಡಿಕೊಂಡ್ರು ಇಡಿಯನ್ನು ಗೊತ್ತಿದೆ ಎಲ್ರಿಗೂ. ಅದನ್ನೇನ ಬಿಡಿಸಿ ಹೇಳಬೇಕಾದಂಥ ಅವಶ್ಯಕತೆ ಏನಿಲ್ಲ. ಬಟ್ ಸುಪ್ರೀಂ ಕೋರ್ಟ್ನ ಟಿಪ್ಪಣಿ ಏನಿದೆ, ಸುಪ್ರೀಂ ಕೋರ್ಟು ಅರವಿಂದ್ ಕೇಜ್ರಿವಾಲ್ ಪ್ರಕರಣದಲ್ಲೂ ಕೂಡ ಒಂದು ಡಿವಿಷನಲ್ ಬೆಂಚ್ ಹೇಳುತ್ತೆ ಸಿಬಿಐ ಸ್ಟಿಲ್ ಕೇಜ್ ಪ್ಯಾರೆಟ್ ಆಗಿದೆ ಅಂತ ಹೇಳಿ. ಕಳೆದ ವರ್ಷ ಕೊಟ್ಟಂತಹ ತನ್ನ ಆದೇಶದಲ್ಲಿ, ಬೇಲಿಗೆ ಸಂಬಂಧಪಟ್ಟಂಥ ಆದೇಶದಲ್ಲಿ ಹೇಗೆ ಅಂತ ಹೇಳಿದ್ರೆ ಸಿಬಿಐ ಮತ್ತು ಇಡಿ ಅವರು ಫಸ್ಟ್ ಇವ್ರು ಕೇಸ್ ಹಾಕೊಳ್ಳೋದು, ಇವರು ಅರೆಸ್ಟ್ ಮಾಡಿದ ತಕ್ಷಣ ಬೇಲ್ ಸಿಗುತ್ತೆ ಅಂತ ಇಟ್ಕೊಳ್ಳಿ. ಆಮೇಲೆ ಇಡಿ ಅವರು ಬರ್ತಾರೆ, ಸರ್ ನಮ್ಮದು ಒಂದು ಕೇಸ್ ನಾವು ಹಾಕೊಂಡಿದ್ದೀವಿ ಈ ಸೆಕ್ಷನ್ ಅಡಿಯಲ್ಲಿ ಅಂತೇಳಿ. ಅವರು ಕೇಸ್ ಹಾಕೊಂಡು ಅವರು ಅರೆಸ್ಟ್ ಮಾಡೋದು. ಅವರು 6 ತಿಂಗಳು, ಇವರು 6 ತಿಂಗಳು. ಒಂಥರ ಆಟ. ಇವತ್ತು ಮದ್ರಾಸ್ ಹೈಕೋರ್ಟು ಇವತ್ತು ಇನ್ನೊಂದು ಪ್ರಕರಣದಲ್ಲಿ, ಯಾಕೋ ಇಡಿಗೆ ಇವತ್ತು ಗ್ರಾಚಾರ ಸರಿ ಇಲ್ಲ, ಇವತ್ತು ಇನ್ನೊಂದು ಪ್ರಕರಣದಲ್ಲಿ ಮದ್ರಾಸ್ ಹೈಕೋರ್ಟ್ ಒಂದು ಪ್ರಕರಣದಲ್ಲಿ ಹೇಳಿದೆ, ಕೋಲ್ ಹಗರಣಕ್ಕೆ ಸಂಬಂಧಪಟ್ಟಂತಹ ಪ್ರಕರಣದಲ್ಲಿ
ಏನು ನೀವೇನು ಸೂಪರ್ ಕಾಪುಗಳ ನೀವು? ಏನು ಎಲ್ಲದಕ್ಕೂ ಬಂದು ಬಿಡ್ತೀರಲ್ಲ, ಯಾಕೆ? ನಿಮಗೆ ಒಂದು PML ಆ್ಯಕ್ಟ್ನಲ್ಲಿ ನಿಮಗೆ ಶೆಡ್ಯೂಲ್ಡ್ ಅಫೆನ್ಸ್, ನೀವು ಇಂಥ ಪ್ರಕರಣಗಳನ್ನಷ್ಟೇ ತನಿಖೆ ಮಾಡಬೇಕು ಅಂತೇಳಿ ಒಂದು ಲೈನ್ ಹಾಕಿದ್ದಾರೆ, ಲಕ್ಷ್ಮಣ ರೇಖೆ ಇದೆ, ಒಂದು ಬಾಕ್ಸ್ ಇದೆ, ಅಲ್ಲಿ ಮಾಡಿ ತನಿಖೆ. ನೀವೇ ಸೂಪರ್ ಕಾಪುಗಳ ಥರ ಎಲ್ಲದಕ್ಕೂ ಯಾಕೆ ಬರ್ತಾ ಇದ್ದೀರಿ ಅಂತೇಳಿ ಇವತ್ತು ಮದ್ರಾಸ್ ಹೈಕೋರ್ಟು ಒಂದು ಪ್ರಕರಣದಲ್ಲಿ ಹೇಳಿದೆ. ಕೋಲ್ ಹಗರಣಕ್ಕೆ ಕಲ್ಲಿದ್ದಲು ಹಗರಣಕ್ಕೆ ಸಂಬಂಧಪಟ್ಟಂಥ ಪ್ರಕರಣದಲ್ಲಿ ಒಂದು ಖಾಸಗಿ ಕಂಪನಿಯ 901 ಕೋಟಿ ರೂಪಾಯಿ ಮೊತ್ತದ ಹಣವನ್ನು ED ಅವರು ಜಪ್ತಿ ಮಾಡ್ಕೊಂಡಿದ್ರು, ಅಕೌಂಟ್ ಫ್ರೀಸ್ ಮಾಡ್ಕೊಂಡಿದ್ರು. ಅದನ್ನು ರಿಲೀಸ್ ಮಾಡಿ, ಜೊತೆಗೆ ಆ ಕಂಪನಿಯ ವಿರುದ್ಧ ED ದಾಖಲಿಸಿದಂತಹ ಪ್ರಕರಣವನ್ನು ಕ್ವಾಶ್ ಮಾಡಿ ಮದ್ರಾಸ್ ಹೈಕೋರ್ಟ್ನ ಡಿವಿಷನಲ್ ಬೆಂಚ್, ಮುಖ್ಯ ನ್ಯಾಯಮೂರ್ತಿಗಳಿದ್ದಂಥ ಬೆಂಚ್ ಇವತ್ತು ತನ್ನ ತೀರ್ಪನ್ನು ಕೊಟ್ಟಿದೆ. ಸೊ ಇದು EDಯ ಕತೆ. ಎಲ್ಲದಕ್ಕೂ ಬರ್ತಾರೆ. ಇಲ್ಲಿ ಮರಳು ಗಣಿಗಾರಿಕೆ ಆದರೆ ಅದಕ್ಕೂ ಬರ್ತಾರೆ, ಕಲ್ಲು ಗಣಿಗಾರಿಕೆ ಆದರೆ ಅದಕ್ಕೂ ಬರ್ತಾರೆ, ಯಾವುದಾದ್ರೂ ಕಾರ್ ಪರ್ಚೇಸ್ ಮಾಡಿದ್ರು ಅದಕ್ಕೂ ಬರ್ತಾರೆ, ಸ್ಕೂಟ್ರ್ ಬೈ ಮಾಡಿದ್ರು ಅದಕ್ಕೂ ಬರ್ತಾರೆ, ₹1 ಪೆನ್ ಬೈ ಮಾಡಿದ್ರು ಅದಕ್ಕೂ ಬರ್ತಾರೆ ED ಅವರು. ಹಂಗಿದೆ EDಯ ಕತೆ ದೇಶದಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.